ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಬಸವಣ್ಣನವರ ಒಂದು ವಚನ ಇದೆ, ಕಾಗೆ ಒಂದಗುಳ ಕಂಡೆಡೆ ಕರೆಯದೆ ತನ್ನ ಬಳಗವನು, ಕೋಳಿಯೊಂದು ಕುಟುಕ ಕಂಡೆಡೆ ಕೂಗಿ ಕರೆಯದೆ ತನ್ನ ಕುಲುವನೆಲ್ಲ. ಪ್ರಾಣಿಗಳಲ್ಲಿ ಇರ್ತಕ್ಕಂಥ ಈ ಉದಾತ್ತ ಗುಣ ಏನಿದೆ ಅದನ್ನು ಬಸವಣ್ಣನವರು ಬಹಳ ಸೊಗಸಾಗಿ ಈ ವಚನದಲ್ಲಿ ಬರೆದು ಅಂತಹ ಗುಣ ಯಾಕೆ ಮನುಷ್ಯರಲ್ಲಿ ಇಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ನಮ್ಮ ಮುಂದೆ ಇಡ್ತಾರೆ. ಜೀನ್ ಪಿಯರಿ ಹ್ಯಾಲೆಟ್ ಅಂತ ಓರ್ವ ಪ್ರಾಣಿ ತಜ್ಞ, ಆತ ಕಾಡಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಹೀಗೆ ಹೋಗುವಾಗ ಒಂದು ಅಪರೂಪದ ದೃಶ್ಯ ಅವನ ಕಣ್ಣಿಗೆ ಬೀಳುತ್ತೆ. ಆನೆಗಳ ಗುಂಪು ಇದೆ. ಆ ಆನೆಗಳ ಗುಂಪಲ್ಲಿ ಒಂದು ಆನೆಗೆ ಮಾತ್ರ ಸೊಂಡಿಲು ಇಲ್ಲ. ಸೊಂಡಿಲು ಇಲ್ಲ ಅಂದರೆ ಆನೆ ಬದುಕೋದು ಬಹಳ ಕಷ್ಟ. ಯಾಕಂದರೆ ಸೊಂಡಿಲು ಆಹಾರ ಪಡೆಯೋದಕ್ಕೆ ಮಾತ್ರ ಅಲ್ಲ, ನೀರು ಕುಡಿಯೋದಕ್ಕೂ ಬೇಕು, ಉಸಿರಾಡೋದಕ್ಕೂ ಬೇಕು. ಹಾಗೆಯೇ ಏನಾದರೂ ತೊಂದರೆಯಾಯಿತು ಅಂದರೆ ಪ್ರತಿರೋಧವನ್ನು ವ್ಯಕ್ತಪಡಿಸೋದಕ್ಕೂ ಆಯುಧವಾಗಿಯೂ ಬಳಸುತ್ತೆ. ಸೊಂಡಿಲೇ ಇಲ್ಲ ಅಂದರೆ ಏನೋ ಅಪಘಾತವಾಗಿತ್ತೋ ಏನೋ ಗೊತ್ತಿಲ್ಲ, ಆನೆಗೆ ಸೊಂಡಿಲು ಮಾತ್ರ ಇಲ್ಲ. ಆಗ ಈ ಜೀನ್ ಪಿಯರಿ ಹ್ಯಾಲೆಟ್ಗೆ ಆಶ್ಚರ್ಯ ಆಗುತ್ತೆ, ಸೊಂಡಿಲೇ ಇಲ್ಲದ ಆನೆ ಹೇಗೆ ಇಷ್ಟು ದಷ್ಟಪುಷ್ಟವಾಗಿ ಇದೆಯಲ್ಲ, ಇದು ಹೇಗೆ ಸಾಧ್ಯ? ತನ್ನ ಅಷ್ಟೂ ಕೆಲಸವನ್ನು ಬಿಡ್ತಾನೆ, ಅಲ್ಲೇ ಕಾಯ್ತಾನೆ. ಆನೆಗಳ ಗುಂಪು ಮುಂದೆ ಮುಂದೆ ಹೋಗ್ತಾ ಇದ್ದರೆ ಇವನು ಹಿಂದೆ ಹಿಂದೆ ಅನುಸರಿಸ್ಕೊಂಡು ಹೋಗ್ತಾನೆ. ಆ ಸೊಂಡಿಲು ಇಲ್ಲದ ಆನೆ ಏನಾಗುತ್ತೆ ನೋಡೋಣ ಅಂತ ಒಂದು ಹುಲ್ಲುಗಾವಲಿಗೆ ಆನೆಗಳ ಗುಂಪೆಲ್ಲ ಬರುತ್ತೆ. ಬಂದಾಗ ಬೇರೆ ಬೇರೆ ಆನೆಗಳೆಲ್ಲ ಹುಲ್ಲನ್ನು ತಮ್ಮ ಸೊಂಡಿಲಲ್ಲಿ ಕಿತ್ತು ಅದನ್ನು ಸೊಂಡಿಲೇ ಇಲ್ಲದಂಥ ಈ ಆನೆಯ ಬಾಯಿಗೆ ಅದನ್ನು ಆ ಹುಲ್ಲನ್ನು ಇಡೋದನ್ನು ನೋಡ್ತಾನೆ. ಒಂದು ಆನೆ ಅಲ್ಲ, 5-6 ಆನೆಗಳು ಸುತ್ತ ಸೇರಿಕೊಂಡು ಸರದಿಯ ಮೇಲೆ ಹುಲ್ಲನ್ನು ಕೊಡೋದನ್ನು ನೋಡ್ತಾನಂತೆ. ಅದನ್ನು ನೋಡಿದಾಗ ಅವನಿಗೆ ಆಶ್ಚರ್ಯ ಆಗುತ್ತೆ. ಹಾಗೆಯೇ ಒಂದು ರೀತಿಯ ನೋವು ಆಗುತ್ತೆ. ಈ ರೀತಿಯಾದ ಒಂದು ಸೌಹಾರ್ದ ಮನೋಭಾವ ಯಾಕೆ ಮನುಷ್ಯರಲ್ಲಿ ಇಲ್ಲ ಅಂತ, ಪ್ರಾಣಿಗಳಲ್ಲಿ ಅದರಲ್ಲೂ ಆನೆಗಳಲ್ಲಿ ಇರುವಂಥ ಈ ಉದಾತ್ತ ಗುಣವನ್ನು ನೋಡಿ ಆತ ಒಂದು ಲೇಖನವನ್ನು ಬರೀತಾನೆ. ಹಾಗಾಗಿ ಪ್ರಾಣಿಗಳಲ್ಲಿ ಇಷ್ಟು ಒಳ್ಳೆಯ ಗುಣ ಇದೆ ಅಂದರೆ ಮನುಷ್ಯರಾದ ನಾವು ಜಗತ್ತಲ್ಲೇ ಸರ್ವಶ್ರೇಷ್ಠರು ಅಂತ ಅನ್ನಿಸ್ಕೊಂಡಿರೋ ನಾವು ಹೋಮೋಸೆಪಿಯನ್ಸ್, ಬುದ್ಧಿವಂತ ಮಾನವ ಅಂತ ನಮಗೆ ನಾವೇ ಹೆಸರು ಕೊಟ್ಟಿದ್ದೇವೆ. ಆದರೆ ಯಾಕೆ ಮತ್ತೊಬ್ಬ ಮನುಷ್ಯನ ನೋವಿಗೆ ನಾವು ಸ್ಪಂದಿಸೋಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿಕೊಂಡ್ರೆ ಬಹುಶಃ ಪ್ರಾಣಿಗಳಿಗಿಂತ ಒಂದು ಮೆಟ್ಟಿಲು ಮೇಲೆ ಇರೋದಕ್ಕೆ ಅವಕಾಶ ಉಂಟು. ಆ ಅವಕಾಶವನ್ನು ಬಳಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಎನ್ ಮುರಳೀಧರ್ ಅಂಥೇಳಿ. ನಾನು ತುಮಕೂರಿನ ಸರಸ್ವತಿಪುರದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಎಲ್ಲ ಪ್ರಕಾರದ ಪುಸ್ತಕಗಳನ್ನು ಓದೋದು, ಎಲ್ಲ ಪ್ರಕಾರ ಸಂಗೀತವನ್ನು ಕೇಳೋದು, ಅಡುಗೆ ಮಾಡೋದು ನನ್ನ ಹವ್ಯಾಸ. ಮುರಳೀಧರ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಎಚ್ ವಿ ರಾಮಮೂರ್ತಿ ಅಂತ. ನಮ್ಮ ಊರು ಬಳ್ಳೂರು. ಈಗ ಪ್ರಸ್ತುತ ಇರೋದು ಬೆಂಗಳೂರಿನ ಉತ್ತರಹಳ್ಳಿ ಹತ್ತಿರುವ ಭಾರತ್ ಹೌಸಿಂಗ್ ಸೊಸೈಟಿ ಲೇಔಟಲ್ಲಿದ್ದೀವಿ. ನಾನು ಕರ್ನಾಟಕ ನಿಗಮ ವಿದ್ಯುತ್ ನಿಗಮದ ನಿವೃತ್ತ ಉದ್ಯೋಗಿ. ನನ್ನ ಹವ್ಯಾಸಗಳು ಪುಸ್ತಕಗಳು ಓದುವುದು, ನ್ಯೂಸ್ ಪೇಪರ್ ನೋಡೋದು, ಟಿ ವಿ ನೋಡೋದು, ಕ್ರಿಕೆಟ್ ನೋಡೋದು, ಹಾಗೂ ತಟ್ ಅಂತ ಹೇಳಿ ಪ್ರೋಗ್ರಾಮ್ ಮೊದಲಿಂದ ನಾನು ನೋಡ್ತಾ ಇದ್ದೀನಿ. ಅದರಲ್ಲಿ ಆ ಟಿಪ್ಸನ್ನು ಚೆನ್ನಾಗಿ ಯಾವುದು ಆಗಬೇಕೋ ಅದನ್ನೆಲ್ಲ ಇದಕ್ಕೆ ತರ್ಕೋತಾ ಇದ್ದೀವಿ. ಸಂತೋಷ ರಾಮಮೂರ್ತಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನಾನು ವಾಸುದೇವರಾವ್ ಬಿ ಅಂತ. ನನ್ನ ಹವ್ಯಾಸ ಬುಕ್ಸ್ ಓದುವುದು ಮತ್ತು ಯೋಗಾಭ್ಯಾಸ ಮಾಡುವುದು. ವಾಸುದೇವರಾವ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ
2 ಪುಸ್ತಕ ಬಹುಮಾನ, 100 ಅಂಕ ಗಳಿಸಿದವರಿಗೆ 1 ಪುಸ್ತಕ, ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಶ್ರೀನಿವಾಸ ಮೂರ್ತಿ ಎನ್ ಸುಂಡ್ರಹಳ್ಳಿ ಅವರು ಬರೆದ ಕ್ರಾಸಿಂಗ್ ದಿ ರೂಬಿಕಾನ್ ಎನ್ನುವ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಯಾವ ಮರವನ್ನು ಕತ್ತರಿಸಿದಾಗ ರಕ್ತವು ಒಸರುತ್ತದೆ? ಆಯ್ಕೆಗಳನ್ನು ನೋಡೋಣ. ಜೈಂಟ್ ಸೆಕೋಯಾ, ಡ್ರ್ಯಾಗನ್ ಟ್ರೀ, ತೇಗದ ಮರ, ಬ್ರಯೋಫಿಲ್ಲಮ್. ಮೊದಲಿಗೆ ಮುರಳೀಧರ, ಆನಂತರ ರಾಮಮೂರ್ತಿ. ಡ್ರ್ಯಾಗನ್ ಟ್ರೀ. ಡ್ರ್ಯಾಗನ್ ಟ್ರೀ ಆಯ್ಕೆ 2. ರಾಮಮೂರ್ತಿ ತೇಗದ ಮರ. ತೇಗದ ಮರ ಆಯ್ಕೆ 3. ಉತ್ತರವನ್ನು ನೋಡೋಣ. ಡ್ರ್ಯಾಗನ್ ಟ್ರೀ ಉತ್ತರ ಸರಿಯಾಗಿದೆ. ಮುರಳೀಧರ ಅವರಿಗೆ ಕ್ರಾಸಿಂಗ್ ದ ರೂಬಿಕಾನ್ ಅನ್ನೋ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಡ್ರಾಸಿನಾ ಡ್ರಾಕೋ ಅನ್ನೋದು ಈ ಮರದ ವೈಜ್ಞಾನಿಕ ನಾಮಧೇಯ. ಇದು ಕ್ಯಾನರಿ ಅಂತ ಒಂದು ದ್ವೀಪ ಇದೆ. ಆ ದ್ವೀಪದಲ್ಲಿ ವಿಶೇಷವಾಗಿ ಬೆಳೆಯುತ್ತಂತೆ. ಇದಕ್ಕೆ ಈ ಮರದ ಯಾವ ಭಾಗಕ್ಕಾದರೂ ಸ್ವಲ್ಪ ಪೆಟ್ಟಾದರೆ ಸಾಕು, ಅಲ್ಲಿ ಮನುಷ್ಯನ ರಕ್ತವನ್ನು ಹೋಲುವಂಥ ಒಂದು ದ್ರವ ಸುರಿಯುತ್ತಂತೆ. ಅದನ್ನು ನೋಡಿ ಬ್ಲೀಡಿಂಗ್ ಟ್ರೀ, ರಕ್ತವನ್ನು ಸ್ರಾವ ಮಾಡುವ ಮರ ಅಂತ ಅವರು ಕರೆಯೋದಕ್ಕೆ ಶುರು ಮಾಡಿದ್ರಂತೆ. ವಾಸ್ತವದಲ್ಲಿ ಇದು ಸಸ್ಯರಸ, ರಕ್ತಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಬಣ್ಣವನ್ನು ಬಿಟ್ಟು ಮನುಷ್ಯ ಇದನ್ನು ನೋಡಿ ಆ ದ್ರವವನ್ನು ಸಂಗ್ರಹ ಮಾಡಿ ಅದರಿಂದ ಬಣ್ಣಗಳನ್ನು ತಯಾರು ಮಾಡೋದನ್ನು ಕಲ್ತ್ಕೊಂಡ. ಹಾಗೆಯೇ ಕೆಲವು ಔಷಧೀಯ ಉಪಯೋಗಗಳು ಉಂಟಂತೆ ಈ ಒಂದು ದ್ರವಕ್ಕೆ. ರಾಮಮೂರ್ತಿಯವರು ಹೇಳಿದರು ತೇಗದ ಮರದಲ್ಲಿ ಅಂತ. ತೇಗದ ಮರದ ಚಿಗುರು ಇರುತ್ತಲ್ಲ, ಆ ಚಿಗುರು ಮಾತ್ರ ಕೆಂಪು ಬಣ್ಣ ಬರುತ್ತೆ. ನಾವು ಹುಡುಗರಾಗಿದ್ದಾಗ ಆ ಚಿಗುರನ್ನು ಕಿತ್ಕೊಂಡು ಈ ಬೆರಳಿಗೆ ಅದನ್ನು ಹಚ್ಕೋತಾ ಇದ್ವಿ. ಅದು ಕೆಂಪು ಬಣ್ಣ ಬಹಳ ಚೆನ್ನಾಗಿ ಒಪ್ಪುತ್ತೆ ಉಗುರಿಗೆ, ಆದರೆ ಹೊರಟೋಗುತ್ತೆ. ಚಿಗುರನ್ನು ಬಿಟ್ಟು ಬೇರೆ ಭಾಗದಲ್ಲಿ ಕೆಂಪು ಬಣ್ಣ ಇರಲ್ಲ. ಆದರೆ ಡ್ರ್ಯಾಗನ್ ಟ್ರೀ ಯಾವುದೇ ಭಾಗವನ್ನು ಕತ್ತರಿಸಿ ಕೆಂಪು ಬಣ್ಣದ ರಸ ಒಸರುತ್ತೆ. ಮುಂದಿನ ಪುಸ್ತಕ ಹೂಗುಚ್ಛ, ಸಣ್ಣ ಕಥೆಗಳ ಸಂಗ್ರಹ. ಚಂದ್ರಿಕಾ ಅವರು ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಕನ್ನಡದ ಯಾವ ಚಿತ್ರಕ್ಕೆ ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಎಂಬ ಪ್ರಶಸ್ತಿಯು ದೊರೆಯಿತು? ಆಯ್ಕೆಗಳನ್ನು ನೋಡೋಣ ಅನ್ನೋಷ್ಟರಲ್ಲಿ ರಾಮಮೂರ್ತಿ ಮತ್ತು ವಾಸುದೇವರಾವ್ ಇಬ್ಬರು ಬರೆದಿರುತ್ತಿದ್ದಾರೆ. ರಾಮಮೂರ್ತಿ ಕಂದೀಲು, ವಾಸುದೇವರಾವ್ ಸಂಸ್ಕಾರ. ಆಯ್ಕೆಗಳನ್ನು ನೋಡೋಣ. ಅಜ್ಞಾತವಾಸಿ, ಸನ್ಫ್ಲವರ್ಸ್ ವರ್ ದ ಫಸ್ಟ್ ಒನ್ ಟು ನೋ, ಕಂದೀಲು ಆಯ್ಕೆ 4, ಸೋ ಫ್ರಮ್ ಸೋ. ಉತ್ತರವನ್ನು ನೋಡೋಣ. ಕಂದೀಲು ಉತ್ತರ ಸರಿಯಾಗಿದೆ. ರಾಮಮೂರ್ತಿ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಹೂಗುಚ್ಛ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಉತ್ತರ ಕೊಟ್ಟಿರೋ ಕಾರಣ ಹೂಗುಚ್ಛದ ಜೊತೆ ಮರಳಿ ಬಂದ ಮಧುರ ಮಾಸ, ಜಯ ರಾಜಶೇಖರ್ ಅವರು ಬರೆದಂಥ ಪುಸ್ತಕ. 2 ಪುಸ್ತಕವನ್ನು ರಾಮಮೂರ್ತಿ ಅವರಿಗೆ ಕೊಟ್ಟಿದ್ದೇವೆ. ಈ ಚಿತ್ರವನ್ನು ಮಡಿಕೇರಿಯಲ್ಲಿ ಇರುವಂಥ ಯಶೋಧ ಪ್ರಕಾಶ್ ಅವರು ನಿರ್ದೇಶಿಸಿದ್ದಾರೆ. ಇವರ ಪೂರ್ತಿ ಹೆಸರು ಯಶೋಧ ಪ್ರಕಾಶ್ ಕೊಟ್ಟುಕತ್ತೇರ ಅಂತ ಹೇಳಿ. ಇವರು ಕೊಡಗು ಜಿಲ್ಲೆಯಿಂದ ಬಂದಿರತಕ್ಕಂಥ ಏಕೈಕ ಮಹಿಳಾ ನಿರ್ದೇಶಕಿ ಅನ್ನೋ ಹೆಸರನ್ನು ಪಡೆದಿದ್ದಾರೆ. ನಿರ್ಮಾಣ ನಿರ್ದೇಶನ ಎರಡೂ ಯಶೋಧ ಪ್ರಕಾಶ್ ಅವರದ್ದೇ ಆಗಿದೆ. ಮುಂದಿನ ಪುಸ್ತಕ ಸೊಗಸಾದ ಪುಸ್ತಕ ಅನರ್ಥಕೋಶ. ನಾ ಕಸ್ತೂರಿ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಜಗತ್ತಿನಲ್ಲಿ ಭೂಕಂಪನಗಳು ಅತ್ಯಂತ ಹೆಚ್ಚಿಗೆ ಸಂಭವಿಸುವ ದೇಶ ಯಾವುದು? ಆಯ್ಕೆಗಳು ಬರೋದಕ್ಕೆ ಮೊದಲೇ ಬರೆದಿರುತ್ತಿದ್ದಾರೆ ಮುರಳೀಧರ ಹಾಗೂ ವಾಸುದೇವರಾವ್. ಜಪಾನ್. ವಾಸುದೇವರಾವ್ ಇಂಡೋನೇಷ್ಯಾ. ಓಕೆ, ಆಯ್ಕೆಗಳನ್ನು ನೋಡೋಣ. ಫಿಲಿಪೈನ್ಸ್, ಮೆಕ್ಸಿಕೋ, ನ್ಯೂಜಿಲ್ಯಾಂಡ್, ಜಪಾನ್. ಉತ್ತರವನ್ನು ನೋಡೋಣ. ಜಪಾನ್ ಉತ್ತರ ಸರಿಯಾಗಿದೆ.
ಅನರ್ಥಕೋಶ ಕೃತಿಯ ಜೊತೆ ಇನ್ನೂ ಒಂದು ಪುಸ್ತಕ ಮಾನವ ಜೀವನ ಆರೋಗ್ಯ ಮತ್ತು ಸಂತೋಷ ಡಾಕ್ಟರ್ BM ಹೆಗಡೆ ಬರೆದಂಥ ಪುಸ್ತಕ, 2 ಪುಸ್ತಕವನ್ನು ಮುರಳೀಧರ್ ಅವರಿಗೆ ಕೊಟ್ಟಿದ್ದೇವೆ. ಜಪಾನ್ ದೇಶದಲ್ಲಿ ಒಂದು ವರ್ಷ ಅಂತ ಲೆಕ್ಕಕ್ಕೆ ತಗೊಂಡ್ರೆ ಕನಿಷ್ಠ 1000 ಭೂಕಂಪಗಳಾಗುತ್ತಂತೆ. ಹಾಗಾಗಿ ಭೂಕಂಪಗಳನ್ನು ತಡೆದು ಉಳಿಯುವಂಥ ಮನೆಗಳ ರಚನೆಯನ್ನು ಮಾಡ್ತಾರೆ ಅವರು. ಎಂತಹ ಭೂಕಂಪ 7-8 ರೀಟರ್ ಸ್ಕೇಲಲ್ಲಿ ಆದರೂ ಅದನ್ನು ತಡೆದು ನಿಲ್ಲುವಂಥ ಮನೆಗಳನ್ನು ವಿಶೇಷ ವಿನ್ಯಾಸದಲ್ಲಿ ರೂಪಿಸ್ತಾರೆ. ಮುಖ್ಯವಾಗಿ ಅಲ್ಲಿರೋ ಶಾಲಾ ಮಕ್ಕಳಿಗೆ ಭೂಕಂಪನ ಆದರೆ ಏನು ಮಾಡಬೇಕು, ಏನು ಮಾಡಬಾರ್ದು ಇದನ್ನು ಕಲಿಸಿರ್ತಾರಂತೆ. ಹಾಗಾಗಿ ಮಕ್ಕಳು ಈ ಭೂಕಂಪನದ ಅನುಭವ ಆದ ಕೂಡಲೇ ಹಿರಿಯರು ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದನ್ನು ಚಾಚೂ ತಪ್ಪದೆ ಮಾಡ್ತಾರಂತೆ. ಹಾಗಾಗಿ ಸಾವು ನೋವಿನ ಪ್ರಮಾಣ ಬಹಳ ಬಹಳ ಕಡಿಮೆ ಭೂಕಂಪನದ ಕಾರಣದಿಂದ ಜಪಾನ್ ದೇಶದಲ್ಲಿ. ಕುಮಾರವ್ಯಾಸ ಭಾರತದಲ್ಲಿ ಕರ್ಣ, ಕೋಲ್ಯಾರು, ರಾಜು ಶೆಟ್ಟಿ ಸಂಗ್ರಾಹಕರು. ನಮ್ಮ ಪ್ರಶ್ನೆ, 1906ರಿಂದ ಇಂದಿನವರೆಗೆ ಕಲ್ಲಿದ್ದಲು ನಿರಂತರವಾಗಿ ಉರಿಯುತ್ತಿದೆ ಯಾವ ದೇಶದಲ್ಲಿ ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ರಷ್ಯಾ, ಭಾರತ, ಜರ್ಮನಿ, ಅಮೆರಿಕ. ಬಜರ್ ಒತ್ತಿದ್ದಾರೆ. ಮೊದಲಿಗೆ ರಾಮಮೂರ್ತಿ, ಆನಂತರ ಮುರಳೀಧರ. ರಷ್ಯಾ. ಮುರಳೀಧರ. ಜರ್ಮನಿ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಭಾರತ ಆಗಿತ್ತು. ಭಾರತದಲ್ಲಿ ಜಾರ್ಖಂಡ್ ರಾಜ್ಯ ಇದೆ. ಅಲ್ಲಿ ಧನಬಾದ್ ನಮಗೆಲ್ಲ ಗೊತ್ತಿರೋ ಹಾಗೆ ಕಲ್ಲಿದ್ದಲು ಹೆಚ್ಚು ಸಿಗುವಂಥ ಪ್ರದೇಶ. ಅಲ್ಲಿ ಝಾರಿಯಾ ಅಂತ ಒಂದು ಸ್ಥಳ. ಈ ಝಾರಿಯಾ ಸ್ಥಳದಲ್ಲಿ ಆ ಕಲ್ಲಿದ್ದಲು ಏನಿದೆ ಭೂಮಿಯ ಒಳಗೆ ಇರ್ತಕ್ಕಂಥ ಕಲ್ಲಿದ್ದಲೇ ಹೊತ್ತುಕೊಂಡು ಉರಿತಾ ಇದೆ ಅಂದರೆ 100 ವರ್ಷಗಳಿಗಿಂತಲೂ ಹೆಚ್ಚಿನ ಕಾಲದಿಂದ ಉರಿತಾನೇ ಇದೆ. ಆ ಪ್ರದೇಶದಲ್ಲಿ ಶಾಖ ವಿಪರೀತ. ಆದರೂ ಮನುಷ್ಯರು ಆ ಎಲ್ಲಿ ಉರಿತಾ ಇದೆಯೋ ಅದರ ಮೇಲ್ಗಡೆ ಇರ್ತಕ್ಕಂಥ ಭೂಮಿ ಇದೆಯಲ್ಲ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ವಾಸ ಮಾಡಬೇಡಿಪ್ಪ, ಇದು ಸುರಕ್ಷಿತ ಅಲ್ಲ, ಬೇರೆ ಕಡೆಗೆ ಹೋಗಿ ಅಂದರೆ ಕೇಳಲ್ಲ. ಕೆಲವು ಸಂದರ್ಭಗಳಲ್ಲಿ ಆ ಬೆಂಕಿ ಉರಿತಾ ಇರ್ತಕ್ಕಂಥ ಸ್ಥಳದ ಮೇಲೆ ಇರ್ತಕ್ಕಂಥ ಭೂಮಿ ಇದೆಯಲ್ಲ ಇದ್ದಕ್ಕಿದ್ದಾಗೆ ಕುಸಿದು ಬಿಡುತ್ತಂತೆ. ಹೀಗೆ ಅನೇಕ ಅಪಘಾತಗಳಾಗಿದೆ. ಆದರೂ ಸಹ ಅಲ್ಲಿನ ಜನ ಬೇರೆ ಕಡೆ ಹೋಗಲಿಕ್ಕೆ ಇಷ್ಟಪಡೋದಿಲ್ವಂತೆ. ಇದು ಒಂದು ಅಪರೂಪದ ಪ್ರಸಂಗ, ಝಾರಿಯಾ ಅಂತ ಹೇಳಿ. ಹಾಗೆಯೇ ಆಸ್ಟ್ರೇಲಿಯಾದಲ್ಲಿ ಮೌಂಟ್ ವಿನ್ಸನ್ ಬರ್ನಿಂಗ್ ಅಂತ ಒಂದು ಸ್ಥಳ ಇದೆಯಂತೆ. ಇಲ್ಲಿ 6000 ವರ್ಷಗಳಿಂದ ಈ ಒಂದು ಬೆಟ್ಟದಲ್ಲಿ ಬೆಂಕಿ ಉರಿತಾನೇ ಇದೆಯಂತೆ. ಇವತ್ತಿನವರೆಗೂ ನಿಂತಿಲ್ವಂತೆ. ಇದು ಒಂದು ದೊಡ್ಡ ದಾಖಲೆ ಇದು ಜಗತ್ತಲ್ಲಿ. ಭಾರತದಲ್ಲಿ ಝಾರಿಯಾ ಆದರೆ ಈ ಆಸ್ಟ್ರೇಲಿಯಾದಲ್ಲಿ ಮೌಂಟ್ ವಿನ್ಸನ್ ಅಂತಕ್ಕಂಥ ಈ ಒಂದು ಬೆಟ್ಟದಲ್ಲಿ ಬೆಂಕಿ ಉರಿತಾ ಇದೆಯಂತೆ. ಅಮೃತ ಕಥಾನಕ 75 ಪ್ರಾತಿನಿಧಿಕ ಕಿರುಕಥೆಗಳ ಕಟ್ಟು ಡಾಕ್ಟರ್ ಕರಿಗೌಡ ಬೀಚನಹಳ್ಳಿ ಅವರ ಸಂಪಾದಿತ ಕೃತಿ. ಪ್ರಶ್ನೆ, ಬಿಟ್ಟ ಅಕ್ಷರಗಳನ್ನು ತುಂಬಿ. ಲ, ಬಾ, ಲಿ, ಪ್ರ, ನ. ಬಜರೊತ್ತಿ ಹೇಳಿ. ಲಾಲ್ಬಾಗ್ನಲ್ಲಿ ಪ್ರದರ್ಶನ ಅಂತ ಹೇಳ್ತಾ ಇದ್ದಾರೆ. ಇನ್ಯಾರಾದರೂ ಉತ್ತರ ಕೊಡ್ತೀರಾ? ಲಾಲ್ಬಾಗಿನಲ್ಲಿ ಪುಷ್ಪ ಪ್ರದರ್ಶನ. ಬಜರ್ ಒತ್ತಬೇಕು ಹೇಳಿ. ಲಾಲ್ಬಾಗಿನಲ್ಲಿ ಪುಷ್ಪ ಪ್ರದರ್ಶನ. ಸರ್, 10 ಮನೆ ಇರೋದು 10 ಅಕ್ಷರಗಳು ಬೇಕು ನಮಗೆ. ಪುಷ್ಪ ಅನ್ನಕ್ಕೆ ಹೂ ಇಲ್ಲ, 2 ಮನೆ ಬೇಕು, 2 ಮನೆಗಳಿಲ್ಲ. ಪ್ರದರ್ಶನ. ಲಾಲ್ಬಾಗಿನಲ್ಲಿ ಪ್ರದರ್ಶನ. ಉತ್ತರವನ್ನು ನೋಡೋಣ. ಲಾಲ್ಬಾಗಿನಲ್ಲಿ ಪ್ರದರ್ಶನ ಉತ್ತರ ಸರಿಯಾಗಿದೆ. ಅಮೃತ ಕಥಾನಕ ಈ ಪುಸ್ತಕವನ್ನು ರಾಮಮೂರ್ತಿ ಅವರಿಗೆ ಕೊಟ್ಟಿದ್ದೇವೆ. ಜೀವನ ಜಾತ್ರೆ ಎನ್ನುವ ಪುಸ್ತಕ ಮಗ್ಗೆ ರಾಜೇಗೌಡ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿವೆ. 47 ಕೂಡು 39, 73 ಕಳೆ 14, 25 ಗುಣಿಸು 9, 130 ಭಾಗಿಸು 5.
ಹೇಳಿ ಸರ್. 396 396 ಅಂತ ಹೇಳ್ತಾ ಇದ್ದಾರೆ ರಾಮಮೂರ್ತಿ ಅವರು. ಮುರಳೀಧರ ಹಾಗೂ ವಾಸುದೇವರಾವ್ ಸರಿ ಸರ್, ಸೇಮ್ ನಂಬರ್. ಅದೇ ಉತ್ತರನ? ಹಾಂ, ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 86, 59, 225, 26 ಎಲ್ಲವನ್ನು ಕೂಡಿದ್ರೆ 396 ಬಂದಿದೆ. ಈ ಉತ್ತರವನ್ನು ರಾಮಮೂರ್ತಿ ಮೊದಲಾಗಿ ಕೊಟ್ಟಿದ್ದಾರೆ. ಜೀವನದ ಜಾತ್ರೆ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಮುಂದೆ ನಾವು ಕೊಡ್ತಾ ಇರೋ ಪುಸ್ತಕ ಒಂದು ಆತ್ಮಕಥನ, ಬಾಳ ಬೆಳಕು, ಡಾಕ್ಟರ್ ಶೈಲಜಾ BK ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಲಿಬಿಯಾ ಲೋಬೋ ಸರ್ದೇಸಾಯಿ, ನಿರ್ಮಲಾದೇವಿ ಪೊಟ್ಟೆಕಾಡ್. ಹೇಳಿ ರಾಮಮೂರ್ತಿ. ನಿರ್ಮಲಾದೇವಿ ಪೊಟ್ಟೆಕಾಡ್. ಆಯ್ಕೆ 3 ನೀರಜಾ ಬಾಟ್ಲ. ಆಯ್ಕೆ 4 ಕಮಲಾಕ್ಷಿ ಓಮನಕುಟ್ಟಿ. ಎರಡನೇದಾಗಿ ಬದಲಿಸಿದ್ದಾರೆ ವಾಸುದೇವರಾವ್. ಕಮಲಾಕ್ಷಿ ಓಮನಕುಟ್ಟಿ. ಆಯ್ಕೆ 4. ಉತ್ತರವನ್ನು ನೋಡೋಣ. ಕಮಲಾಕ್ಷಿ ಓಮನಕುಟ್ಟಿ ಉತ್ತರ ಸರಿಯಾಗಿದೆ. ಬಾಳ ಬೆಳಕು ಎನ್ನುವ ಈ ಆತ್ಮಕಥೆಯ ಕೃತಿಯನ್ನು ವಾಸುದೇವರಾವ್ ಅವರಿಗೆ ಕೊಟ್ಟಿದ್ದೇವೆ. ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ ಕಮಲಾಕ್ಷಿ ಅವರಿಗೆ. ಕೇರಳ ರಾಜ್ಯಕ್ಕೆ ಸೇರಿದವರು ಇವರು. ಕರ್ನಾಟಕ ಸಂಗೀತದ ಹಾಡುಗಾರಿಕೆಯಲ್ಲಿ ಇವರು ಪ್ರಾವೀಣ್ಯತೆಯನ್ನು ಗಳಿಸಿದ್ದಾರೆ. ಕಥಕ್ಕಳಿ ನೃತ್ಯಕ್ಕೆ ಸಂಬಂಧಪಟ್ಟಂಥ ಸಂಗೀತ ಏನಿದೆ ಆ ಸಂಗೀತದ ಬಗ್ಗೆ ಸಂಶೋಧನೆಯನ್ನು ಮಾಡಿ ಡಾಕ್ಟರೇಟ್ ಗೌರವವನ್ನು ಸಹ ಪಡೆದಿದ್ದಾರೆ. ಕೇರಳ ವಿಶ್ವವಿದ್ಯಾನಿಲಯದಲ್ಲಿ ಸಂಗೀತ ವಿಭಾಗ ಇದೆಯಲ್ಲ, ಆ ವಿಭಾಗದ ಪ್ರಾಚಾರ್ಯೆ ಆಗಿರೋದ್ರ ಜೊತೆಗೆ ವಿಭಾಗದ ಮುಖ್ಯಸ್ಥರು ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಪದ್ಮಶ್ರೀ ಗೌರವ ಸಂದಿದೆ. ಮುಂದಿನ ಪುಸ್ತಕ ಕತೆ ಕಲ್ಲಾಯಿತು, ಮತಿ ಬಂಗಾರ ಆಯಿತು. ಎಳೆಯರಿಗಾಗಿ ಬಾಳ್ವೆಯ ಕಥೆಗಳು, GS ಜಯದೇವ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಕ, ನೆ, ಬಿ, ಗೆ, ಲ, ದ, ಲಿ, ಸಿ. ಬಿಸಿಲಿಗೆ ಕಾದ ನೆಲ. ಯಾರು ಹೇಳಿದ್ದು ಉತ್ತರ? ನಾನು ಸರ್. ಬಜರ್ ಒತ್ತದೇ ಹೇಳಿದ್ರೆ ಹ್ಯಾಕೆ ಸರ್? ಬಜರ್ ಒತ್ತಬೇಕಲ್ವಾ? ಮೊದಲು ರಾಮಮೂರ್ತಿ. ಬಿಸಿಲಿಗೆ ಕಾದ ನೆಲ. ಬಿಸಿಲಿಗೆ ಕಾದ ನೆಲ. ಮುರಳೀಧರ. ಬಿಸಿಲಿಗೆ ಕಾದ ನೆಲ. ಈಗೇನು ಮಾಡಲಿ? ಉತ್ತರ ಸರಿ ಇದ್ರೆ ಪುಸ್ತಕ ಯಾರಿಗೆ ಕೊಡಲಿ? ಹಿರಿಯರಿಗೆ ಕೊಡಿ ಸರ್. ವಾಸುದೇವರಾವ್, ಸರಿ ಇದೆಯಾ ಉತ್ತರ? ಉತ್ತರ ಸರಿಯಾಗಿದೆ. ಅದರ ಪುಸ್ತಕ ಯಾರಿಗೆ ಪುಸ್ತಕ ಕೊಡೋದು? ಇಲ್ಲ. ಉತ್ತರವನ್ನು ಮೊದಲು ನೋಡೋಣ. ಬಿಸಿಲಿಗೆ ಕಾದ ನೆಲ ಉತ್ತರ ಸರಿಯಾಗಿದೆ. ಮುರಳೀಧರ ಅವರು ಮೊದಲು ಉತ್ತರ ಕೊಟ್ಟರೂ ಸಹ ಬಜರ್ ಮೊದಲು ಒತ್ತಿದ್ದು ರಾಮಮೂರ್ತಿ ಅವರು ಸಹ ಅದೇ ಉತ್ತರ ಕೊಟ್ಟರು. ರಾಮಮೂರ್ತಿಯವರಿಗೆ ನಿಜಕ್ಕೂ ಉತ್ತರ ಹೊಳಿತಾ ಅಥವಾ ಮುರಳೀಧರ ಕೊಟ್ಟಂತ ಉತ್ತರವನ್ನು ಸ್ವೀಕರಿಸಿದ್ರ ಅದು ನಮಗೆ ಗೊತ್ತಿಲ್ಲ. ಗೊತ್ತಿರೋದು ಅದು ರಾಮಮೂರ್ತಿ ಮಾತ್ರ. ಗೊತ್ತಿತ್ತಾ? ಬಹಳ ಸಂತೋಷ ಸರ್. ಈಗ 3 ಪುಸ್ತಕಗಳನ್ನು ಕೊಡುವಂಥ ಕ್ಷಣ ಬಂದಿದೆ. ಪದಬಂಧ ಸುಳುಹುಗಳನ್ನು ನೋಡೋಣ. ಆನಿಸಿ ಕೂರಲು ಬೇಕಾದ ಮೆತ್ತೆ, ಸರವಲ್ಲ ಮಾರಾಟದ ವಸ್ತು, ಹೂವಿನ ದಂಡೆ. ಸರಕು ಸರಕು ಬಜರ್ ಬಜರ್ ಬಜರ್. ಸರಕು ಅಲ್ಲಲ್ಲ, ಒಂದನೇ ಶಬ್ದಕ್ಕೆ ಕೊಡಬೇಕು ಮೊದಲು. ಹೇಳಿ. 2, 3 ಹೋಗೋ ಹಾಗಿಲ್ಲ. ಮತ್ತೆ ಕ್ಲಾಸ್ ಪಾಸ್ ಮಾಡೋಣ. ಆನಿಸಿ ಕೂರಲು ಬೇಕಾದ ಮೆತ್ತೆ, 5 ಅಕ್ಷರದ ಶಬ್ದ.
ಗೊತ್ತಾಗ್ತಾ ಇಲ್ವಾ? ಮುರಳೀಧರ ಆರಾಮ ಕುರ್ಚಿ. ಬಜರ್ ಒತ್ತಿ ಸರ್. ನಾನು ಓದ್ತಿದ್ದೆ ಆರಾಮ ಕುರ್ಚಿ. ಆರಾಮ ಕುರ್ಚಿ. ಕುರ್ಚಿ. ಮೆತ್ತೆ ಅಂತೇನೋ ಇದೆ ಸುಳು. ತೆಂಬು. ಮುರಳೀಧರ ಹಾಗೂ ವಾಸುದೇವರಾವ್. ಮೊದಲನೇ ಶಬ್ದ ನಾ ಕೊಡ್ತೇನೆ, ಎರಡನೇ ಶಬ್ದ ಮೂರನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. ಒಂದು ಉತ್ತರ ಒರಗುದಿಂಬು. ಎರಡು ಉತ್ತರ. ಯಾರು ಬೇಕಾದರೂ ಬಜರುತ್ತಿ ಉತ್ತರ ಕೊಡಿ. ಹೇಳಿ ರಾಮಮೂರ್ತಿ. ಸರಕು. ಮುರಳೀಧರ ಸರಕು. ಉತ್ತರವನ್ನು ನೋಡೋಣ. ಸರಕು ಉತ್ತರ ಸರಿಯಾಗಿದೆ. ಸಗರದ ಅಚ್ಚಪ್ಪಗೌಡ ಸುಬೇದಾರರು ಎನ್ನುವ ಪುಸ್ತಕ ರಾಮಮೂರ್ತಿ ಅವರಿಗೆ ಕೊಟ್ಟಿದ್ದೇನೆ. 3 ಉತ್ತರ. ಯಾರು ಬೇಕಾದ್ರೂ ಬಜರುತ್ತಿ ಉತ್ತರವನ್ನು ಕೊಡಿ. ಹೂವಿನ ದಂಡೆ. ದಿಮ್ ಅನ್ನೋದು ಮಧ್ಯದ ಅಕ್ಷರ. ಗೊತ್ತಾಗ್ತಾ ಇಲ್ವಾ? ಉತ್ತರವನ್ನು ನೋಡೋಣ. ಹೂದಿಂಡು. ಅದೇ ಸ್ವಲ್ಪ ಹೆಚ್ಚು. ಆಟವಾಡಿದ್ದಾಯಿತು. ಈಗ ನಾವು ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. 5 ಪ್ರಶ್ನೆಗಳು ಒಬ್ಬೊಬ್ಬರಿಗೆ. ಚಟ್ಪಟ್ ಚಿನ್ಕುರಳಿ. ಮುರಳೀಧರ ಅವರಿಗೆ ಮೊದಲ ಅವಕಾಶ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಎಣ್ಣೆ ಸಿಹಿಕಾಯಿ ಎಂಬ ನುಡಿಗಟ್ಟಿನ ಅರ್ಥವೇನು? ಬದ್ಧ ವೈರತ್ವ, ಅಭ್ಯಂಜನಕ್ಕೆ ಅಗತ್ಯ. ಎಣ್ಣೆ ಬದ್ಧ ವೈರತ್ವ. ಮುಂದಿನ ಪ್ರಶ್ನೆ. ಚಿಗುರು, ಪಲ್ಲವ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಿಸಲಯ, ಕಿಸವಾಯ. ಕಿಸವಾಯ. ಮುಂದಿನ ಪ್ರಶ್ನೆ. ಪಿರಿಯಾಪಟ್ಟಣ ಹುಣಸೂರು ತಾಲೂಕು ಯಾವ ಜಿಲ್ಲೆಯಲ್ಲಿದೆ? ಮೈಸೂರು, ಮಂಡ್ಯ. ಮೈಸೂರು. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಅರೆಕಲ್ಲನ್ನು ಅರೆಯುವ ಕಲ್ಲು ಅಂತ. ಅರೆಕಲ್ಲನ್ನು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಣ್ಣ ನೀನಿಲ್ಲದೆ ಊಟವಿಲ್ಲ, ಊಟವಿದ್ದರೂ ರುಚಿಯಿಲ್ಲ. ಉಪ್ಪು. ಉಪ್ಪು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಎಣ್ಣೆ ಸಿಹಿಕಾಯಿ ಬದ್ಧ ವೈರತ್ವ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಕಿಸಲಯ ಆಗಿತ್ತು, ಕಿಸವಾಯ ಅಂತ ಹೇಳಿದ್ರಿ. ಮೂರನೇ ಪ್ರಶ್ನೆಗೆ ಉತ್ತರ ಮೈಸೂರು ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಅರೆಕಲ್ಲನ್ನು ನೆನೆ ಹಾಕಿದಂತೆ ವ್ಯರ್ಥ ಕೆಲಸವನ್ನು ಸೂಚಿಸೋದಕ್ಕೆ ಈ ಗಾದೆಯನ್ನು ಬಳಸ್ತಾರೆ. ಐದನೇ ಪ್ರಶ್ನೆ ಉಪ್ಪು ಸರಿಯಾಗಿದೆ. ಒಟ್ಟು 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ರಾಮಮೂರ್ತಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ. ಎತ್ತಂಗಡಿ ಮಾಡಿಸು ಎಂಬ ನುಡಿಗಟ್ಟಿನ ಅರ್ಥವೇನು? ವರ್ಗಾವಣೆಯನ್ನು ಮಾಡಿಸು, ಅಂಗಡಿಯನ್ನು ಸ್ಥಳಾಂತರಿಸು. ವರ್ಗಾವಣೆಯನ್ನು ಮಾಡಿಸು. ಮುಂದಿನ ಪ್ರಶ್ನೆ. ಕೆಂಪು ಬಣ್ಣ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಸಿಸು, ಕಿಸು. ಸಿಸು. ಮುಂದಿನ ಪ್ರಶ್ನೆ. ಕೃಷ್ಣರಾಜಪೇಟೆ ನಾಗಮಂಗಲ ತಾಲೂಕು ಯಾವ ಜಿಲ್ಲೆಯಲ್ಲಿದೆ? ಮಂಡ್ಯ, ಮೈಸೂರು. ಮಂಡ್ಯ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಅರ್ಧ ಆದದ್ದನ್ನು ಪೂರ್ಣಗೊಳಿಸು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನನ್ನ ಬಣ್ಣ ಕೆಂಪು, ನಾನು ಮುಟ್ಟಿದ್ದೆಲ್ಲ ಕಪ್ಪು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಎತ್ತಂಗಡಿ ಮಾಡಿಸು, ವರ್ಗಾವಣೆಯನ್ನು ಮಾಡಿಸು. ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಅದು ಕಿಸು ಆಗಿತ್ತು, ಸಿಸು ಅಂತ ಹೇಳಿದರೆ. ಮೂರನೇ ಪ್ರಶ್ನೆಗೆ ಉತ್ತರ ಮಂಡ್ಯ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಅರ್ಧ ಆದದ್ದನ್ನು ಅರಸನಿಗೂ ತೋರಿಸಬೇಡ ಅನ್ನೋದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಇದು ಬೆಂಕಿ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ವಾಸುದೇವರಾವ್ ಅವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಎತ್ತಿದ ಕೈ ಎಂಬ ನುಡಿಗಟ್ಟಿನ ಅರ್ಥವೇನು? ನುರಿತವನು, ಬಲಿತವನು. ನುರಿತವನು. ಮುಂದಿನ ಪ್ರಶ್ನೆ. ಮುಂಗುಸಿ, ಮುಂಗುಲಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕೀರ, ಕೀರು. ಕೀರು. ಮುಂದಿನ ಪ್ರಶ್ನೆ. ಕೊರಟಗೆರೆ ತುರುವೇಕೆರೆ ತಾಲೂಕು ಯಾವ ಜಿಲ್ಲೆಯಲ್ಲಿದೆ? ತುಮಕೂರು, ಚಿತ್ರದುರ್ಗ. ತುಮಕೂರು. ಮುಂದಿನ ಪ್ರಶ್ನೆ.
ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿದಾರೆ. ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿದನಂತೆ. 5ನೇ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಅಂಗೈ ಕೊಟ್ಟರೆ ಮುಂಗೈಯನ್ನೂ ನುಂಗುತ್ತೆ. ಬಾಳೆಹಣ್ಣು ಅಂತ. ಬಾಳೆಹಣ್ಣು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಎತ್ತಿದ ಕೈ ನುರಿತವನು, ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ, ಅದು ಕೀರ ಆಗಿತ್ತು. ಕೀರು ಅಂದರೆ ಸಿಹಿ ತಿಂಡಿ, ಪಾಯಸ ಅನ್ನೋ ಅರ್ಥದಲ್ಲಿ ಬಂದ್ಬಿಡುತ್ತೆ. 3ನೇ ಪ್ರಶ್ನೆಗೆ ಉತ್ತರ ತುಮಕೂರು, ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ, ಅಲ್ಪನಿಗೆ ಐಶ್ವರ್ಯ ಬಂದರೆ ಹಗಲಿನಲ್ಲಿ ದೀವಿಟಿಗೆ ಹಿಡಿಸಿಕೊಂಡನಂತೆ, ಅರ್ಧರಾತ್ರಿಯಲ್ಲಿ ಕೊಡೆಯನ್ನು ಹಿಡಿಸಿಕೊಂಡನಂತೆ. ಎರಡೂ ರೂಪಗಳು ಉಂಟು. ಉತ್ತರ ಸರಿ ಅಂತ ಸ್ವೀಕರಿಸ್ತೇವೆ. 5ನೇ ಪ್ರಶ್ನೆಗೆ ಉತ್ತರ, ಇದು ಬಳೆ. ಮುಂಗೈ ಕೊಟ್ಟರೆ ಸಂಪೂರ್ಣವಾಗಿ ನುಂಗುತ್ತೆ ಅನ್ನೋ ಅರ್ಥದಲ್ಲಿ ಈ ಒಂದು ಒಗಟು ಇದೆ. ಎಷ್ಟು ಸರಿ ಉತ್ತರ ಆಯಿತು? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಸಮಯ ಈಗ ಬಂತು. ಎನ್ ಮುರಳೀಧರ್ ಅವರಿಗೆ ದೊರೀತಾ ಇದೆ 6 ಪುಸ್ತಕಗಳು ತಮಗೆ ದೊರೀತಾ ಇದೆ. ಪುಸ್ತಕಗಳನ್ನು ದಯವಿಟ್ಟು ಸ್ವೀಕರಿಸಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳು. ರಾಮಮೂರ್ತಿಯವರಿಗೆ 3, 6, 2 8 ಪುಸ್ತಕ ತಮಗೆ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ವಾಸುದೇವರಾವ್ ಅವರಿಗೆ 4 ಪುಸ್ತಕ ದೊರೀತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ನಾವೆಲ್ಲರೂ ಮೂಗಿನಿಂದ ಉಸಿರಾಡ್ತೇವೆ. ಮೂಗಿನಿಂದ ತೆಗೆದುಕೊಂಡಂಥ ಗಾಳಿ ಶ್ವಾಸಕೋಶಕ್ಕೆ ಹೋಗಿ ಅಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ವಿನಿಮಯ ಆಗುತ್ತೆ. ಆದರೆ ಕೀಟಗಳಲ್ಲಿ ಮೂಗನೂ ಇಲ್ಲ, ಶ್ವಾಸಕೋಶನೂ ಇಲ್ಲ. ಈ ಪಕ್ಕೆಗಳು ಬರುತ್ತಲ್ಲ, ಆ ಪಕ್ಕೆಗಳಲ್ಲಿ ಸ್ಪೈರಕಲ್ಸ್ ಅಂತ ರಂಧ್ರಗಳಿವೆ. ಆ ರಂಧ್ರಗಳ ಮೂಲಕ ಈ ಉಸಿರಾಟ ಆಡುತ್ತಂತೆ ಎಲ್ಲ ಕೀಟಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.